9ನೇ ತರಗತಿ ತಿಳಿ ಕನ್ನಡ ಪೂರಕ ಪಾಠ 1 ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಪ್ರಶ್ನೋತ್ತರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ವಿಶ್ವ ಮಾನವನಾಗಿ ಹುಟ್ಟುವ ಮಗು ಯಾವ ಯಾವ ಬಂಧನಗಳಿಗೆ ಒಳಪಡುತ್ತದೆ? ಉತ್ತರ: ಹುಟ್ಟಿನಿಂದಲೇ ವಿಶ್ವ ಮಾನವನಾಗಿರುವ ಮಗುವನ್ನು ನಾವು ಸಮಾಜದಲ್ಲಿ ದೇಶ, ಭಾಷೆ, ಮತ, ಜಾತಿ, ಜನಾಂಗ ಹಾಗೂ ವರ್ಣ ಮುಂತಾದ ವಿವಿಧ ಉಪಾಧಿಗಳಿಂದ ಬಂಧನಕ್ಕೆ ಒಳಪಡಿಸುತ್ತೇವೆ. ಪ್ರಶ್ನೆ 2. ಕುವೆಂಪು ಅವರ ಪ್ರಕಾರ ವಿದ್ಯೆಯ ಕರ್ತವ್ಯವೇನು? ಉತ್ತರ: ಹುಟ್ಟಿನಿಂದಲೇ ವಿಶ್ವ ಮಾನವನಾಗಿರುವ ಮಗುವನ್ನು ದೇಶ, ಭಾಷೆ, ಮತ, ಜಾತಿ, ಜನಾಂಗ ಮತ್ತು ವರ್ಣದಂತಹ ಎಲ್ಲ ಉಪಾಧಿಗಳಿಂದ ಪಾರು ಮಾಡಿ ಅವನನ್ನು ಬದ್ಧನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಎಂದು ಕುವೆಂಪು ಅವರು ಪ್ರತಿಪಾದಿಸಿದ್ದಾರೆ. ಪ್ರಶ್ನೆ 2. ಕುವೆಂಪು ಅವರ ಪಂಚಮಂತ್ರಗಳು ಯಾವುವು? ಉತ್ತರ: ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಇವು ಕುವೆಂಪು ಅವರ ಪಂಚಮಂತ್ರಗಳು. ಪ್ರಶ್ನೆ 4. ಕುವೆಂಪು ಅವರ ವಿಶ್ವಮಾನವ ಸಂದೇಶದ ಸಾರವೇನು? ಉತ್ತರ: ಕುವೆಂಪು ಅವರ ವಿಶ್ವಮಾನವ ಸಂದೇಶದ ಸಾರವೇನೆಂದರೆ ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಎಂಬ ಪಂಚಮಂತ್ರಗಳು ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ. ನಮಗೆ ಇನ್ನು ಮುಂದೆ ಬೇಕಾಗಿರುವುದು ಯಾವುದೇ ನಿರ್ದಿಷ್ಟ ಮತ ಅಥವಾ ಪಥವಲ್ಲದೆ ಮನುಜ ಮತ ಹಾಗೂ ವಿಶ್ವಪಥವಾಗಿದೆ. ಇದು ಕೇವಲ ಒಬ್ಬರ ಅಥವಾ ಕೆಲವರ ಉದಯಕ್ಕಾಗಿ ಮಾತ್ರವಲ್ಲದೆ ಸರ್ವರ ಹಾಗೂ ಸರ್ವಸ್ತರದ ಉದಯವನ್ನು ಬಯಸುತ್ತದೆ. ಪರಸ್ಪರ ವಿಮುಖವಾಗಿ ಸಿಡಿದು ಹೋಗದೆ ಎಲ್ಲವನ್ನೂ ಸಮನ್ವಯಗೊಳಿಸಿ ಭಗವಾನ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿಯನ್ನು ಇದು ಹೊಂದಿದೆ. ಈ ಮೂಲ ಮೌಲ್ಯಗಳು ಮಾನವರನ್ನು ಒಗ್ಗೂಡಿಸಿ ಬಾಳಿಸುವಂತೆ ಮಾಡುತ್ತವೆ ಹೊರತು ಎಂದಿಗೂ ಗುಂಪುಗಾರಿಕೆಗೆ ತೊಡಗುವುದಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿ ಸಮಷ್ಟಿಯ ವಿಕಾಸಕ್ಕೆ ಸಾಧಕವಾಗುವ ಈ ದರ್ಶನವನ್ನು ವಿಶ್ವ ಮಾನವ ಗೀತೆ ಸಾರುತ್ತದೆ. ಪ್ರಶ್ನೆ 5. ವಿಶ್ವ ಮಾನವರಾಗಲು ನಾವು ಅನುಸರಿಸಬೇಕಾದ ಸಪ್ತಸೂತ್ರಗಳು ಯಾವುವು? ಉತ್ತರ: 1. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದನ್ನು ನಿರುಪಾಧಿಕವಾಗಿ ಸ್ವೀಕರಿಸಬೇಕು. 2. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ, ಶಿಯಾ, ಸುನ್ನಿ, ಕ್ಯಾಥೋಲಿಕ್, ಪ್ರಾಟೆಸ್ಟೆಂಟ್, ಸಿಖ್, ನಿರಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ನಾಮ ಮಾಡಬೇಕು. 3. ಎಲ್ಲ ದೇಶಗಳು ಮತ್ತು ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು. 4. ಮತ ಎಂಬುದು ತೊಲಗಿ ಕೇವಲ ಅಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು. 5. ಮತವು ಮನುಜ ಮತವಾಗಬೇಕು, ಪಥವು ವಿಶ್ವಪಥವಾಗಬೇಕು ಮತ್ತು ಮನುಷ್ಯನು ವಿಶ್ವಮಾನವ ಆಗಬೇಕು. 6. ಮತ ಗುಂಪು ಕಟ್ಟುವ ವಿಷಯವಾಗಬಾರದು. ಯಾರು ಯಾವ ಮತಕ್ಕೆ ಸೇರದೆ ಪ್ರತಿಯೊಬ್ಬನು ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು. ಅಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟೇ ಸಂಖ್ಯೆಯ ಮತಗಳಿರುವಂತಾಗುತ್ತದೆ. ಯಾರೊಬ್ಬರು ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು. 7. ಯಾವ ಒಂದು ಗ್ರಂಥವು ಏಕೈಕ ಪರಮ ಪೂಜ್ಯ ಧರ್ಮ ಗ್ರಂಥವಾಗಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸಾಧ್ಯವಾದುದನ್ನು ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು.